ಸ್ವಚ್ಛ ಸುರಕ್ಷ ಸಮೃದ್ಧ ಕೊಡಗು. ಗ್ರೇಟ್ ಎಲ್ಲರೂ ಬರ್ತೀರಾ ವಿಡಿಯೋದಲ್ಲಿ? ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಮನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲಿನಿ ಕರಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರದ ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರದ ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಹೊಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾರ್ಯಕ್ರಮದ ಉದ್ಘಾಟನೆ ಡಾಕ್ಟರ್ ಚೆಪ್ಪುಡಿಯ ಕುಶಲಪ್ಪ ರಿಟೈರ್ಡ್ ಡೀನ್ ಫಾರೆಸ್ಟ್ರಿ ಕಾಲೇಜ್ ಪನ್ನಂಪೇಟ್ ಇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರ ಜೊತೆಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಸಭೆಯ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಚೆಪ್ಪುಡಿರ ಕುಶಲಪ್ಪರವರು ಎಕ್ಸ್-ಡೀನ್ ಕಾಲೇಜ್ ಆಫ್ ಫಾರೆಸ್ಟ್ರಿ ಪನ್ನಂಪೇಟ್. ಇವರಿಗೆ ಶಾಲೆಯ ಪರವಾಗಿ ಹಾಗೂ ಸಂಘಟನೆಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ 2ನೇ ತರಗತಿ ವಿದ್ಯಾರ್ಥಿಯಾದ ಜನ್ಯರ್ ಅವರು ಸಸಿ ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಕೂಡ 1970ನೇ ಇಸ್ವಿಯಲ್ಲಿ ಮಾಯಮುಡಿ ಪ್ರಾಥಮಿಕ ಶಾಲೆಯಲ್ಲಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿ, ನನ್ನ ಮನೆ ಕೋಣಲ್ಕಟ್ಟೆ ಅಂತೇಳಿ ನಾಗರೊಳೆ ಹತ್ರ ಇದೆ. 5 ಕಿಲೋಮೀಟರ್ ನಡಿಬೇಕಿತ್ತು ಎಲ್ಲಿಗೆ, ನನ್ನ ಮನೆಯಿಂದ ಶಾಲೆಗೆ. ಪ್ರೈಮರಿ ಸ್ಕೂಲ್ 1ರಿಂದ 6ರವರೆಗೆ ನಾನು ನಡ್ಕೊಂಡೇ ಹೋಗೋದು. ಸಾಯಂಕಾಲ ಬರುವಾಗ ಮಾತ್ರ ಬಸ್ ಸಿಗ್ತಾ ಇತ್ತು. ಹಾಗೆ ನಾನು ಪ್ರಾರಂಭ ಮಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮಾಯಮುಡಿಯಲ್ಲಿ ಓದಿ ಮುಂದಕ್ಕೆ ಹೈಸ್ಕೂಲಿಗೆ ಹೋಗುವಾಗ ಅಲ್ಲಿ ಇರಲಿಲ್ಲ, ಮಾಯಮುಡಿಯಲ್ಲಿ ಆಗ ಹೈಸ್ಕೂಲ್ ಇರಲಿಲ್ಲ. ಹಾಗಾಗಿ ಮೈಸೂರಿನಲ್ಲಿ ರಾಮಕೃಷ್ಣ ವಿದ್ಯಾಶಾಲಾ ಅಂತ ಹೇಳುವಂಥ ಶಾಲೆಗೆ ಹೋಗಿ ಅಲ್ಲಿ ಓದಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಹಳ್ಳಿಯಿಂದ ಒಂದೇ ಸಲ ಮೈಸೂರಿಗೆ ಕರ್ಕೊಂಡು ಹೋದಾಗ ಅದು ಅಲ್ಲಿ ಹಾಸ್ಟೆಲ್ ಅಂದರೆ ಶಾಲೆಯ ಹೊರಗಡೆ ಇರಬೇಕು, ಮನೆಗೆ ಬರುವಾಗಿಲ್ಲ. ಈಗ ಇಲ್ಲಿ 8ನೇ ತರಗತಿಯ ಮಕ್ಕಳು ಎಷ್ಟು ಜನ ಇದ್ದೀರಿ? 8 ಆದ್ಮೇಲೆ ಮುಂದಕ್ಕೆ 9ಕ್ಕೆ ಹೋಗ್ಬೇಕಲ್ವಾ? ಎಲ್ಲಿ ಹೋಗ್ತೀರಿ? ಎಲ್ಲಿ ಹೋಗ್ತೀರಿ 9 ಓದ್ಲಿಕ್ಕೆ? ಸುಳ್ಯ. ಯಾಕೆ ಸುಳ್ಯಾಗೆ? ಮಡಿಕೇರಿ ಯಾಕೆ ಹೋಗೋದಿಲ್ಲ? ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು ಸುಳ್ಯದಲ್ಲಿ ಹೋಗೋದು ಅಲ್ವಾ? ಏನಮ್ಮ ನಿನ್ನ ಹೆಸರು? 9 ಓದಿ ಏನ್ ಮಾಡ್ತೀಯ? 10 ಓದಿದ್ಮೇಲೆ ಸೆಕೆಂಡ್ PUC ಏನ್ ತಗೋತೀಯ? ಸೈನ್ಸ್. ಯಾಕೆ? ಏನಾಗ್ಬೇಕು? ಟೀಚರ್ ಆಗ್ಬೇಕು. ದೊಡ್ಡ ಚಪ್ಪಾಳೆ. ಯಾಕೆಂದ್ರೆ ನಾನು ಒಬ್ಬ ಟೀಚರ್. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಎಲ್ಲ ಶಿಕ್ಷಕರು ಯಾರಿದ್ದೀರಿ ಇಲ್ಲಿಗೆ, ನಿಮಗೆಲ್ಲರಿಗೂ ಒಂದು ದೊಡ್ಡ ಸಲಾಂ, ನಮಸ್ಕಾರ.
ನೋಡಿ, ಈ ಮಗುಗೆ ಇಷ್ಟು ಸಣ್ಣ ವಯಸ್ಸಲ್ಲೇ ಬೇರೆ ಟೀಚರ್ಸ್ ನೋಡಿ ನಾನು ಟೀಚರ್ ಆಗಬೇಕು ಅಂತ ಹೇಳುವಂತ ಆಸೆ ಇದೆ. ನೀನೆಲ್ಲಿ ಹೋಗ್ತೀವಿ ಓದಲಿಕ್ಕೆ? ಸಂಪಾಜೆಗೆ ಹಾಸ್ಟೆಲ್ ಉಂಟಾ? ಮತ್ತೆ ಹೋಗಿ ಬರೋದು. ನಿನ್ನ ಮನೆ ಎಲ್ಲಿ ಉಂಟು? ದೇವ್ರ ಕೊಲ್ಲಿಲಿ ಇದೆಯಾ? ದೇವ್ರ ಕೊಲ್ಲಿಲಿ ಪ್ರೈಮರಿ ಸ್ಕೂಲ್ ಅಲ್ವಾ? ನೀ ಅಲ್ಲೇ ಓದಿದ್ದ 6ವರೆಗೆ? ಅಷ್ಟು ಮನೆ ಹತ್ರ ಅಷ್ಟತ್ರದಲ್ಲಿ ಇದ್ರೆ ಯಾಕೆ ಅಲ್ಲಿ ಓದ್ಲಿಲ್ಲ? ಇಲ್ಲಿಗೆ ಬಂದೆ? ಹಾ, ಯಾಕೆ? ಹೌದಾ? ನಿಮ್ಮ ಮನೆ ತೊಂದರೆ ಆಯ್ತಾ? ಓಕೆ. ಸೊ ಈಗ ನೀನು ನೆಕ್ಸ್ಟ್ ಅಲ್ಲಿಗೆ ಓದ್ತೀವಿ ಸಂಪಾಜೆ. ಏನು ಓದ್ತೀಯ? ಅದಾದ್ಮೇಲೆ 5 ವರ್ಷ ಡಾಕ್ಟರ್ ಓದ್ಬೇಕು. ಅದಾದ್ಮೇಲೆ 5 ವರ್ಷ ಡಾಕ್ಟರ್ ಓದಿ ಆದ್ಮೇಲೆ ಗುಡ್. ತಂದೆ ಏನ್ ಮಾಡ್ತಾರೆ? ಹೌದಾ? ಎಲ್ಲಿ ಮನೆ ಇರೋದೆಲ್ಲಿ? ಹೌದಾ? ಎಷ್ಟು ದೂರ ಆಗುತ್ತೆ ಇಲ್ಲಿಗೆ ಶಾಲೆಗೆ? 2 ಕಿಲೋಮೀಟರ್. ಮಳೆಗಾಲದಲ್ಲಿ ನೀನೇ ನಡ್ಕೊಂಡ್ ಬರ್ತೀಯಾ? ಅಪ್ಪ ಬಂದು ಶಾಲೆಗೆ ಬಿಟ್ಟು ಹೋಗ್ತಾರಾ? ಸಾಯಂಕಾಲ ಸಂಜೆ ನೀವೇ ಹೋಗೋದು? ಎಷ್ಟು ಜನ ಇದ್ದಾರೆ ನಿಮ್ ಜೊತೆ ಬರುವುದು? 3 ಜನ ನಡ್ಕೊಂಡು ಬರೋದು. ಹೆದರಿಕೆ ಆಗ್ತದೆ ದಾರಿಯಲ್ಲಿ? ಇಲ್ಲ. ಇನ್ಯಾರಿದ್ರಿ? 8 ಅವರು. ಏನಪ್ಪ ಹೆಸರು? ಏನ್ ಮಾಡ್ಬೇಕು ನೆಕ್ಸ್ಟ್? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಬೇಕು. ವಂಡರ್ಫುಲ್. ಅದಕ್ಕೆ PUC ಎಲ್ಲಿ ಓದ್ತೀಯಾ? ಸಂಪಾಜೆಯಲ್ಲಿ. ಈಗ ಸ್ಕೂಲಲ್ಲೂ ಆ ಟೀಚರ್ ಆಟ ಆಡ್ತೀರಾ? ಮನೆಯಲ್ಲಿ ಚಿಕ್ಕವಳಿದ್ದಾಗ ಆಡ್ತಾ ಇದ್ದೆ ಅಲ್ವಾ? ನೀನೇ ಟೀಚರ್ ಆಗ? ಮಿಕ್ಕವರಿಗೆಲ್ಲ ನೀನ್ ಪಾಠ ಮಾಡ್ತಾ ಇದ್ದೆ? ಮನೆಯಲ್ಲಿ ಮಾಡ್ತಾ ಇದ್ದೆ. ಕೂತು. ಇನ್ಯಾರು? ಇನ್ನೇನಾದ್ರು 7th 6th ಅಲ್ಲಿರೋ ಮಕ್ಕಳು ನಿಮ್ಗೆ ಏನಾದ್ರು ಕನಸಿದ್ಯಾ? ಯಾರಾದ್ರೂ ಇದ್ದೀರಿ? ನನಗೆ ಅದಾಗಬೇಕು, ಇದಾಗಬೇಕು, ಪೊಲೀಸ್ ಆಗಬೇಕು, ಪೈಲಟ್ ಆಗಬೇಕು, ಏನಿದೆ ಕನಸು? ಮಾತಾಡಬೇಕು. ಯಾರು? ಏನಾಗಬೇಕು? ಪೊಲೀಸ್ ಆಗಬೇಕು. ಯಾರಿದ್ದಾರೆ ಪೊಲೀಸು? ನಿನಗೆ ಗೊತ್ತುಂಟ ಯಾರಾದ್ರು? ನಿಮ್ಮ ಮನೇಲಿ ಯಾರಾದ್ರೂ ಪೊಲೀಸ್ ಇದ್ದಾರಾ? ಇಲ್ಲ. ಪೊಲೀಸ್ ಆಗಬೇಕು. ಪೊಲೀಸ್ ಆಗಿ ಶೂಟ್ ಮಾಡಬೇಕಾ? ಮತ್ತೆ ಬಟ್ ಎಷ್ಟು ಜನ ರೈತರಾಗಬೇಕು ಅಂತೀರಿ? ಯಾರಿಗೂ ಬೇಡ ಅಲ್ಲ? ಯಾರಿಗೂ ರೈತರಾಗೋದು ಬೇಡ ಅಲ್ಲ? ಬೇಡ. ಯಾಕೆ? ಯಾಕೆ? ಇವತ್ತು ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಎಲ್ಲ ಕೆಲಸ ಬಿಟ್ಟು ರೈತರಾಗ್ತಾ ಇದ್ದಾರೆ. ಬೆಂಗಳೂರಿಂದ ಎಷ್ಟು ಜನ ಗೊತ್ತಾ? ಜೋಡಪಾಲ, ಸಂಪಾಜೆ ಈ ರೀತಿ ಜಾಗಗಳನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ. ಒಂದು ತಿಳ್ಕೊಳ್ಳಿ ಮಕ್ಕಳೇ, ನಾವು ಇಂಗ್ಲಿಷಲ್ಲಿ ಯಾವತ್ತೂ ಹೇಳ್ತೀವಿ, ನೀವು 2 ಥರದಲ್ಲಿ ಓದ್ಲಿಕ್ಕಾಗೋದು. ಒಂದು ಇಷ್ಟಪಟ್ಟು ಓದಬೇಕು, ಇಲ್ಲದ್ರೆ ಕಷ್ಟಪಟ್ಟು ಓದಬೇಕು. 2 ಥರ. ಇಷ್ಟಪಟ್ಟು ಓದಿದ್ರೆ ಅದು ಓದಾಗೋದಿಲ್ಲ, ಅದು ಆಟ ಆಗ್ತದೆ. ಇಷ್ಟಪಟ್ಟು ಓದೋದನ್ನು. ಕಷ್ಟಪಟ್ಟು ಓದಿದ್ರೆ ಅದು ಕಷ್ಟಪಟ್ಟೆ ಓದೋದು. ಕಷ್ಟಪಟ್ಟು ಓದೋದು ಯಾವಾಗ? ತಂದೆ ತಾಯಿ ಏನೋ ಓದು ಅಂತ ಹೇಳ್ತಾರಲ್ವಾ, ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಓದಲಿಕ್ಕೆ, ಅದನ್ನ ಓದಿದ್ರೆ ಅದು ಕಷ್ಟಪಟ್ಟು ಓದಿದಾಗೆ. ಇಷ್ಟಪಟ್ಟು ಓದೋದು ಹೇಗೆ? ನಿಮಗೆ ಈಗೆಲ್ಲ ಹೇಳಿದ್ರಲ್ಲ, ಲಾಯರ್ಸು, ಟೀಚರ್ಸು, ಡಾಕ್ಟರ್ಸು, ಮೆಕ್ಯಾನಿಕಲ್, ಅದು ನಿಮಗೆ ಈಗಲೇ ಇರುವಂತ ಆಸೆ. ಇವತ್ತು ಸರ್ಕಾರದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಿಮಗೆ ಆಸೆ ಮಾತ್ರ ಇರಬೇಕಾಗಿರೋದು, ಮಿಕ್ಕಿದ್ದೆಲ್ಲವನ್ನು ಕೂಡ ನೀವು ಮಾಡ್ಕೋಬಹುದು. ದುಡ್ಡಿಲ್ಲ ಅಂತ ಹೇಳಿ ಓದ್ಲಿಕ್ಕೆ ಆಗೋದಿಲ್ಲ ಅಂತ ಯಾರು ಕೂಡ ಹೇಳಬಾರ್ದು. ಎಲ್ಲ ರೀತಿಯ ವ್ಯವಸ್ಥೆ ಇದೆ ಇವತ್ತು ಸರ್ಕಾರ. ನಿಮಗೆ ಕನಸು ಮಾತ್ರ ಇರಬೇಕಾಗಿರೋದು. ನಾನು ಏನಾದ್ರು ಒಂದು ಸಾಧಿಸ್ಬೇಕು, ಏನಾದ್ರು ಒಂದು ಮಾಡಬೇಕು ಅನ್ನುವಂತ. ನಾನು ಹೇಳಿದ್ರಲ್ಲ, ನಾನು ಓದಿದ್ದು ನಿಮ್ಮ ಹಾಗೆ ಮಾಯಮುಡಿಯ ಗವರ್ಮೆಂಟ್ ಸ್ಕೂಲ್ನಲ್ಲೇ ಆಗ. ಹಾಗಾಗಿ ನನಗೆ ನನ್ನ ಜೀವನದಲ್ಲಿ ನಿಮ್ಮ ಹಾಗೆ ಟೀಚರ್ ಆಗಬೇಕು ಅಂತ ನನಗೆ ಆಸೆ ಇತ್ತು. ಡಾಕ್ಟರ್ ಆಗ್ಬೋದಾಗಿತ್ತು, ಆಗಲಿಲ್ಲ. ಯಾಕಂದ್ರೆ ನನಗೆ ರಕ್ತ ಕಂಡ್ರೆ ಆಗೋದಿಲ್ಲ. ಹಾಗಾಗಿ ನಾನು ಡಾಕ್ಟರ್ ಆಗಿದ್ದಿದ್ರೆ ನಾನು ಅದನ್ನು ಕಷ್ಟಪಟ್ಟು ಮಾಡ್ದಂಗಿದ್ದದ್ದು. ಆದರೆ ಟೀಚರ್ ಆಗಿರೋದ್ರಿಂದ ಇಷ್ಟಪಟ್ಟು ನಾನು ಪೊನ್ನಂಪೇಟೆಯಲ್ಲಿ ಫಾರೆಸ್ಟ್ರಿ ಕಾಲೇಜ್ ಇರ್ತಿದೆ, ಗೊತ್ತಾಯ್ತಲ್ವಾ? ನನ್ನ ಕಾಲೇಜಲ್ಲಿ ಓದಿದ ಮಕ್ಕಳು ಬಹಳಷ್ಟು ಜನ ಈಗ ಅರಣ್ಯ ಇಲಾಖೆಯಲ್ಲಿದ್ದಾರೆ. ಸಂಪಾಜೆಯಲ್ಲಿ ರೇಂಜರ್ ಇದ್ದಾಳೆ, ದಿನ್ಸಿ ದೇಶಮ್ಮ ಅಂತ ಅವಳ ಹೆಸರು. ಅವಳು ನನ್ನ ಕಾಲೇಜಲ್ಲಿ ಓದಿದಂಥ ಸ್ಟೂಡೆಂಟ್, ಇಲ್ಲಿ ಸಂಪಾಜೆ ರೇಂಜರ್. ಇದಕ್ಕೆ ಮೊದಲು ಮಧುಸೂದನ್ ಸರ್ ಅಂತಿದ್ರು,
ರೇಂಜರ್ ಆಗಿ, ಅವರು ಕೂಡ ನನ್ನ ಕಾಲೇಜಿನ ಸ್ಟೂಡೆಂಟ್. ಅವರೆಲ್ಲರೂ ಕೂಡ ನಿಮ್ಮ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದಂತಹ ಮಕ್ಕಳು. ನಾನು ಅದಕ್ಕೆ ಹೇಳಿದ್ದು, ನಿಮಗೆ ಇವತ್ತು ಏನು ಓದಬೇಕು ಅಂತ ಆಸೆ ಇದೆ, ಅದನ್ನು ಹೇಗೆ ಓದಬೇಕು ಅಂತ ಹೇಳೋದು ಮೊದಲು ತೀರ್ಮಾನ ಮಾಡೋದು. ಅಂದರೆ 10th ಆದಮೇಲೆ ಏನು ಮಾಡಬೇಕು, ಅವಳು ಹೇಳಿದ್ದು ಕಾಮರ್ಸ್ ಮಾಡಬೇಕು ಅಂತ ಒಬ್ಳು ಹೇಳಿದ್ದು. ಯಾಕೆ, ಅವಳಿಗೆ ಕಾಮರ್ಸ್ ಮಾಡಿ ಟೀಚರ್ ಆಗಬೇಕು ಅಂತ. ಸೈನ್ಸ್ ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಇಲ್ಲ ಆರ್ಟ್ಸ್ ಮಾಡ್ತೀನಿ ಅಂತ ಹೇಳಿದರೆ ಆರ್ಟ್ಸ್ ಮಾಡಿ IAS ಆಫೀಸರ್ಸ್ ಆಗ್ಬೋದು, ಪರೀಕ್ಷೆ ಬರುತ್ತೆ. ಹಾಗಾಗಿ ಇವತ್ತು ಪ್ರಪಂಚದಲ್ಲಿ ಅತಿ ಉನ್ನತ ಮಟ್ಟಕ್ಕೆ ಏರ್ತಾ ಇರ್ತಕ್ಕಂಥ ದೇಶ ಯಾವುದು? ಭಾರತ ಅಲ್ವಾ? ಯಾತಕ್ಕಾಗಿ ಭಾರತ ಇಷ್ಟು ಶಕ್ತಿಶಾಲಿಯಾಗಿದೆ? ಧಾರ್ಮಿಕ ಶಕ್ತಿಗಳು ಮತ್ತು ಹ? ಅವರು ಮಾಡುವ ಒಳ್ಳೆ, ನಮ್ಮ ದೇಶ ಮಾಡುವ ಒಳ್ಳೆ ಕೆಲಸದಿಂದ ಹಾ, ಮುಂದೆ ಹೋಗ್ತಿದೆ ನಮ್ಮ ದೇಶ. ಹೌದಲ್ವಾ? ಅದಕ್ಕಿಂತ ಮುಖ್ಯವಾದಂತ ಕಾರಣ ಭಾರತದ ಯುವ ಶಕ್ತಿ. ನಾವು ನೀವೆಲ್ಲ ಇದ್ದೀವಲ್ವಾ? ಇವತ್ತು ಪ್ರಪಂಚದಲ್ಲಿ ಇಷ್ಟೊಂದು ಯುವಕರನ್ನ ಯುವತಿಯರನ್ನ ಇರ್ತಕ್ಕಂಥ ದೇಶ ಬೇರೆ ಇಲ್ಲ. ಚೈನಾವನ್ನು ನಾವು ದಾಟಿದ್ದೇವೆ ಯುವ ಶಕ್ತಿಯಲ್ಲಿ. ಈ ಯುವ ಶಕ್ತಿಯಿಂದಾಗಿ ಇವತ್ತು ದೇಶ ಬಹಳ ಸದೃಢವಾಗಿದೆ. ಅದನ್ನೆಲ್ಲ ತಗೊಳ್ಳಿ. ಯಾರಾದರೂ ಆರ್ಮಿ ಸೇರ್ಬೇಕು ಅಂತಿದ್ದೀರಾ? ಮತ್ತೆ ಯಾಕೆ ಕೇಳಲಿಲ್ಲ? ನಾನು ಕೇಳಿದಾಗ ಯಾಕೆ ಕೇಳೋದು ಅಲ್ವಾ? ದೇಶವನ್ನ ಸೇವೆ ಮಾಡುವಂಥದ್ರಲ್ಲಿ ಆರ್ಮಿ ಯಾರಾದ್ರೂ ಇದ್ದಾರಾ ನಿಮ್ಮ ಫ್ಯಾಮಿಲಿಯಲ್ಲಿ? ಮಕ್ಕಳು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಆರ್ಮಿ ಇದ್ದಾರಾ? ಯಾರು ಇಲ್ಲ? ಒಬ್ರು ಇಲ್ಲ ಇಲ್ಲಿ ಆರ್ಮಿಲಿ? ಯಾರು ಇಲ್ಲ? ಅವ್ರನ್ನ ಭೇಟಿ ಮಾಡಿದ್ಯಾ? ಚಿಕ್ಕಪ್ಪ ಅವ್ರು ಎಲ್ಲಿದ್ದಾರೆ ಈಗ? ಅವರು ಮೈಸೂರು. ಹೌದಾ? ಅವರು ಯೂನಿಫಾರ್ಮ್ ಅಲ್ಲಿ ಹಾಕಿ ನೋಡುವಾಗ ಖುಷಿ ಆಗ್ತದ? ನೀನು ಹಾಗೆ ಹಾಕ್ಬೇಕಂತಿದ್ಯಾ? ನೀನು ಆರ್ಮಿ ಸೇರ್ಬೇಕಂತಿದ್ಯಲ್ಲ, ಅದರಲ್ಲಿ 3 ಥರ ಉಂಟು. ಒಂದು ಹಸಿರು ಯೂನಿಫಾರ್ಮ್, ಯಾವುದು? ಆರ್ಮಿ. ಇನ್ನೊಂದು ವೈಟ್ ಯೂನಿಫಾರ್ಮ್, ನೇವಿ. ಇನ್ನೊಂದು ಬ್ಲೂ ಯೂನಿಫಾರ್ಮ್, ಏರ್ಫೋರ್ಸ್. ಯಾವ್ದಕ್ಕೆ ಹೋಗ್ಬೇಕು? ಬ್ಲೂ ಹಾರಬೇಕು ಅಲ್ವಾ? ಹಾರಲಿಕ್ಕೆ. ಈಗ ಬೇಕಿರೋದು ನಿಮಗೇನು? ಬರೀ ಕನಸು. ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಎಲ್ಲರೂ ಕೇಳಿದ್ದೀರಿ ಅಲ್ವಾ? ಮಕ್ಕಳನ್ನ ಬಹಳ ಇಷ್ಟ ಅವ್ರಿಗೆ. ಅವ್ರೇನು ಹೇಳೋರು? ಕನಸು ನಿದ್ದೆಯಲ್ಲಿ ಬರೋದಲ್ಲ. ಏನು ಕನಸು? ನಿದ್ದೆ ಮಾಡಿದಾಗ ಬರೋದಲ್ಲ. ಕನಸು ನಿಮ್ಮನ್ನು ನಿದ್ದೆ ಮಾಡ್ಲಿಕ್ಕೆ ಬಿಡಬಾರದು. ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ದ ಮಾತು, ಡ್ರೀಮ್ಸ್ ಆರ್ ನಾಟ್ ವಾಟ್ ಯು ಸೀ ಇನ್ ಸ್ಲೀಪ್, ಡ್ರೀಮ್ ಶುಡ್ ನೆವರ್ ಲೆಟ್ ಯು ಸ್ಲೀಪ್. ನಿಮ್ಮನ್ನು ಮಲಗಲಿಕ್ಕೆ ಬಿಡಬಾರ್ದು. ಹಾಗಾಗಿ ಮಕ್ಕಳೇ, ನೀವು ಬಹಳ ಉತ್ತಮವಾದಂತಹ ಶಾಲೆಯಲ್ಲಿದ್ದೀರಿ, ಒಳ್ಳೆ ಟೀಚರ್ಸ್ ಇದ್ದಾರೆ. ನೀವೆಲ್ಲಾದರೂ ಏನಾದರೂ ಮಾಡೋಕ್ಕಾಗದೇ ಇದ್ರೆ ಇದಕ್ಕೆ ಕಾರಣ ಯಾರಾಗ್ತಾರೆ? ನೀವು ಜೀವನದಲ್ಲಿ ಏನಾದರೂ ಒಂದು ಮಾಡ್ಲಿಕ್ಕಾಗದೇ ಇದ್ರೆ ಇದಕ್ಕೆ ಕಾರಣ ಯಾರಾಗ್ತಾರೆ? ನಿಮ್ಮ ತಂದೆ ತಾಯಿ ಆಗ್ತಾರಾ? ನಿಮ್ಮ ಟೀಚರ್ಸ್ ಆಗ್ತಾರಾ? ನಿಮ್ಮ ಫ್ರೆಂಡ್ಸ್ ಆಗ್ತಾರಾ? ಮತ್ತೆ ಯಾರಾಗ್ತಾರೆ ಅಲ್ವಾ? ನೀವು ಏನಾಗಬೇಕು ಅಂತಿದ್ದೀರಿ ಅದು ನಿಮ್ಮ ಕೈಯಲ್ಲೇ ಇದೆ, ಅದು ನೀವೇ ಮಾಡ್ಕೋಬೇಕು. ಹಾಗಾಗಿ ಒಂದು ತಿಳ್ಕೊಳ್ಳಿ, ನೀವು ಈ ಜೋಡಪಾಲದ ಈ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಯಾವತ್ತೂ ನೀವು ಯೋಚನೆ ಮಾಡಬಾರ್ದು, ಮೈಸೂರು ಬೆಂಗಳೂರಿನಲ್ಲಿರೋ ಮಕ್ಕಳೆಲ್ಲ ನಮಗಿಂತ ಬಹಳ ಚೆನ್ನಾಗಿ ಓದ್ಬಿಡ್ತಾರೆ, ಅವ್ರ ಜೀವನದಲ್ಲೆಲ್ಲ ಮುಂದೆ ಬಂದ್ಬಿಡ್ತಾರೆ, ನಾವು ಇಲ್ಲಿ ಹಳ್ಳಿಯಲ್ಲಿದ್ದೀವಿ, ನಮಗೇನೂ ಇಲ್ಲ. ಇಲ್ಲ, ನೀವು ಏನಾದರೂ ಆಗಬೇಕು ಅಂತಿದ್ರೆ ಏನು ಬೇಕಾದರೂ ಮಾಡ್ಬೋದು. ಬೆಂಗಳೂರು ಮೈಸೂರು ಮಕ್ಕಳಿಗೇನು, ಅವರಿಗೆ ಬರೀ ಇಂಗ್ಲೀಷ್ ಗೊತ್ತಿರ್ಬೋದು, ಕಂಪ್ಯೂಟರ್ ಗೊತ್ತಿರ್ಬೋದು, ಮೊಬೈಲ್ ಗೊತ್ತಿರ್ಬೋದು. ಎಷ್ಟು ಜನಕ್ಕೆ ಇಲ್ಲಿ ಮೊಬೈಲ್ ಇಲ್ಲ? ಒಬ್ಳಿಗೆ ಮಾತ್ರ ಕೈ, ಮಿಕ್ಕಿದವ್ರಿಗೆಲ್ಲ ಕೈಯಲ್ಲಿ ಮೊಬೈಲ್ ಉಂಟು. ಯಾರಿಗೂ ಇಲ್ಲ? ಇರ್ಲಿ, ಕೈ ಬಿಡಿ. ತಂದೆ ತಾಯಿ ಮೊಬೈಲ್ ಇಸ್ಕೊಂಡು ಸ್ವಲ್ಪ ನೋಡ್ತೀರಿ ಅಲ್ವಾ? ಅದಿದ್ದೇ ಇರುತ್ತೆ, ಹೊಡೆದಾಡುವಾಗ ಅಮ್ಮನ ಹತ್ರ ಗಲಾಟೆ ಮಾಡಿ ಮೊಬೈಲ್ ಕಿತ್ಕೊಂಡು ನೋಡುವಂಥದ್ದಲ್ಲ. ಅದನ್ನ ಎಷ್ಟು ಕಡಿಮೆ ಮಾಡ್ತೀರಿ ಅಷ್ಟು ಒಳ್ಳೆ. ಸುತ್ತ ಎಷ್ಟು ಚೆನ್ನಾಗಿದೆ,
ಎಷ್ಟು ಜಾತಿ ಮರ ಉಂಟು, ಎಷ್ಟು ಜಾತಿ ಪಕ್ಷಿ ಉಂಟು, ಎಷ್ಟು ಹಣ್ಣುಗಳು ಗೊತ್ತಿದೆ ನಿಮಗೆ ಕಾಡಿನಲ್ಲಿರೋದು? ಯಾರ್ಯಾರು ಗೊತ್ತುಂಟ? ಏನೆಲ್ಲ ಹಣ್ಣು ಸಿಗುತ್ತೆ ಕಾಡಿನಲ್ಲಿ ತಿನ್ಲಿಕ್ಕೆ? ಬರೀ ಮಾರ್ಕೆಟಲ್ಲಿ ಸಿಗೋ ಆಪಲ್, ಮೂಸಂಬಿ, ಬಾಳೆಹಣ್ಣು ಮಾತ್ರ ಗೊತ್ತಿರೋದ? ಬೇರೆ ಯಾರು ಗೊತ್ತುಂಟ? ಯಾರು ತಿಂತಿದ್ದೀರಿ ಹೇಳಿ? ಕಾಡು ಹಣ್ಣು ತಿಂದವ್ರು ಯಾರೆಲ್ಲ ಇದ್ದೀರಿ? ಹಾ ಕೌಶಿಕ್, ಈಗ ನೀನು ಗಿಡಗಳನ್ನು ತಂದಿದ್ದೀಯಾ, ಏನೇನು ಹಣ್ಣು ತಂದಿದ್ದೀಯಾ? ಕರ್ಮಂಜಿ ಹಣ್ಣು ಎಷ್ಟು ಜನ ತಿಂದಿದ್ದೀರಿ? ಗೊತ್ತಿಲ್ಲ ಅಲ್ಲ? ಬಳ್ಳಿಯಲ್ಲಿ ಬರುತ್ತದೆ ಕರ್ಮಂಜಿ ಹಣ್ಣು. ಏನ್ ಹೇಳ್ತೀರಿ ಇಲ್ಲಿ? ಕರ್ಮಂಜಿ ಇದ್ರೆ ಹೇಳ್ತೀರಾ? ಏನ್ ಹೇಳ್ತೀರಿ? ಓಕೆ, ಅಲ್ಲಿಂದ ಮಾವು, ಮಾವಿನ ಹಣ್ಣು, ಎಲ್ಲ ತಿಂದಿದೆ ನೋಡಿ. ಮತ್ತೆ ಹಾಲೆ ಹಣ್ಣು, ದೊಡ್ಡ ಮರ ಹೇಗಿರ್ತದೆ ಅದು? ಹಾಲೆ ಹಂಟಾಗಿರ್ತದೆ. ಮರ ಹತ್ತಿದೀಯಾ? ಎಷ್ಟು ಜನ ಮರ ಹತ್ತೀರಿ? ಎಷ್ಟು ಜನ ಮರ ಹತ್ತುತ್ತೀರಿ? ಗುಡ್. ನೀನ್ ಯಾಕೆ ಕೈ ಎತ್ತಿ ಕೆಳಗಡೆ ಬಿಟ್ಟೆ? ಎಷ್ಟು ದೊಡ್ಡ ಮರ ಹತ್ತಿದ್ಯಾ? ತೆಂಗಿನ ಮರ ಹತ್ತಿಯಾ? ಅಡಿಕೆ? ಮತ್ತೆ ಅಂಜೂರ ಮರ ಹತ್ತಿದ್ಯಾ? ಅಂಜೂರ ಹಣ್ಣು ಕಿತ್ತಿದ್ಯಾ? ಅಂಜೂರ ಹಣ್ಣು ನೀನು ನಟ್ಟಿದ್ದು, ನಾನು ಕಾಡಲ್ಲಿರೋ ಹಣ್ಣು ಕೇಳಿದ್ದು. ಇವನು ಹೇಳ್ದ ಪಾಲೆ ಒಂದು ಬೇರೆ. ಮಜ್ಜಿಗೆ ಹಣ್ಣು ಗೊತ್ತಿರೋದಿಲ್ಲ ಬೇರೆ ಏನ್ ತಿಂದಿದ್ದೀರಿ? ನೇರಳೆ, ಕೊಟ್ಟೆ ಹಣ್ಣು ನೋಡಿ ಹೇಗಿರ್ತದೆ ಅದು? ಕೊಟ್ಟೆ ಹಣ್ಣು ನೋಡ್ಲಿಕ್ಕೆ ಏನ್ ಕಲರ್ ಇರ್ತದೆ? ಅರಿಶಿನ ಕಲರ್ ಉಂಟು ಕೊಟ್ಟೆ ಹಣ್ಣು. ಓ, ನಾನೇ ನೋಡಿಲ್ಲ. ರುಚಿ ಇರ್ತದ? ಆಪಲ್ ಚಂದನ, ಕೊಟ್ಟೆ ಹಣ್ಣು ಚಂದನ? ಆಪಲ್. ನಾವೆಲ್ಲ, ನಾನು ಶಾಲೆಗೆ ಹೋಗುವಾಗ ನಮಗೆ ಬರೀ ಇದೆ ಹಣ್ಣು. ಯಾರು ತೋಟಲ್ಲಿದ್ರೆ ಕಿತ್ಲೆ ಹಣ್ಣು ಕರಿಯೋದು, ಅದೊಂದು ಮರದಲ್ಲಿ ಸಿಗೋದು. ಇವತ್ತು ಅದೆಲ್ಲ ಮರೆತು ಬಿಟ್ಟಿದ್ದೇವೆ ನಾವು. ಅಂಗಡಿಯಿಂದ ಅಪ್ಪ ಅಮ್ಮ ತರೋ ಆಪಲ್, ಮೂಸಂಬಿ, ಬಾಳೆಹಣ್ಣು, ಅದರಲ್ಲಿ ಅರ್ಧ ವಿಷನೇ ಇರೋದು ಅಲ್ವಾ? ಹಾಗಾಗಿ ಕೌಶಿಕ್ ಅವರಿಗೆ ನಾನು ನಿಜವಾಗಿ ಅಭಿನಂದಿಸಬೇಕು. ಈಗ ಶಾಲೆ ಸುತ್ತಮುತ್ತ ಅವರು ಒಂದಿಷ್ಟು ಹಣ್ಣಿನ ಗಿಡಗಳನ್ನ ಇವತ್ತು ನಡೆಸ್ತಾ ಇದ್ದಾರೆ ಅಲ್ವಾ? ನೀವೆಲ್ಲ ಮರ ಹತ್ತಿ ಹಣ್ಣು ಕೊಯ್ದು ತಿನ್ಬೇಕು. ಇವತ್ತು ನಿಮ್ಮ ಊರಿನಲ್ಲಿ 2018ರಿಂದ ನಡೆದಂತಹ ಅನಾಹುತಗಳು, ಅದು ಭೂಮಿ ಜರಿದಿದೆ, ಬಹಳ ತೊಂದರೆ ಆಗಿದೆ. ಇದರ ಮಧ್ಯದಲ್ಲೂ ಕೂಡ ನಿಮ್ಮ ಮನೆಯವರು, ನೀವು ಇಲ್ಲ ನಾನು ಓದಬೇಕು, ಏನಾದರೂ ಒಂದು ಸಾಧಿಸಬೇಕು ಅಂತ ಹೇಳ್ತಕ್ಕಂಥ ಛಲದಲ್ಲಿ ಮತ್ತೆ ಓದ್ತಾ ಇದ್ದೀರಿ. ನಿಮಗೆ ಎಲ್ಲ ರೀತಿಯಲ್ಲೂ ಭಗವಂತನ ಆಶೀರ್ವಾದ ಇರಲಿ. ನಾನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಥರ ಸಬ್ಜೆಕ್ಟ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ನೀವು ಮೆಡಿಸಿನ್ ಅಂತಂಗೆ ಕೃಷಿ, ಅಗ್ರಿಕಲ್ಚರ್, ತೋಟಗಾರಿಕೆ, ಹಾರ್ಟಿಕಲ್ಚರ್, ಅರಣ್ಯಶಾಸ್ತ್ರ, ಫಾರೆಸ್ಟ್ರಿ, ಈ ರೀತಿಯಲ್ಲಿ ಬೇರೆ ಬೇರೆ ಥರದ ಪ್ರೊಫೆಷನಲ್ ಕೋರ್ಸ್ 4 ವರ್ಷದ್ದು ಎಲ್ಲವೂ ಕೂಡ ಸರ್ಕಾರದ್ದೇ ಕಾಲೇಜು. ಗೊತ್ತಾಯ್ತಲ್ವಾ? ನೀವು 1 ನಯಾ ಪೈಸೆ ದುಡ್ಡು ಕೊಡೋದು ಬೇಡ. ಹಾಸ್ಟೆಲ್ ಇದೆ, ಅಲ್ಲೇ ಬಂದು ಉಳ್ಕೋಬಹುದು, ಅಲ್ಲೇ ಇದ್ದು ಓದಬಹುದು. ಏನು ಕಲಿತೀರಿ ನೀವೀಗೇನು? ನಿಮ್ಮ ಶಾಲೆ ಸುತ್ತಮುತ್ತ ನೋಡ್ತಾ ಇದ್ದೀರಲ್ಲ, ಮರ, ಗಿಡ, ಪಕ್ಷಿ, ಇಂಥದನ್ನೇ ಅಲ್ಲೂ ಕಲಿಯೋದು ಕೂತ್ಕೊಂಡು. ಹಾಗಾಗಿ ಅದೇನಾಗುತ್ತೆ, ಇಷ್ಟಪಟ್ಟು ಓದ್ದಂಗಾಗುತ್ತಾ, ಕಷ್ಟಪಟ್ಟು ಓದ್ದಂಗಾಗುತ್ತಾ? ಅಲ್ವಾ? ಅದು ಇಷ್ಟಪಟ್ಟು ಓದ್ದಂಗಾಯ್ತು. ಬೆಂಗಳೂರಿಂದ ಬರುವ ಮಕ್ಕಳಿಗಿಂತ ಹೆಚ್ಚು ಮರಗಳ ಬಗ್ಗೆ, ಹಣ್ಣುಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಯಾರಿಗೆ ಗೊತ್ತಿರ್ತದೆ? ಬೆಂಗಳೂರು ಮಕ್ಕಳಿಗೆ, ನಿಮಗೆ ಗೊತ್ತಿರ್ತದೆ ಅಲ್ವಾ? ಆಗ ನೀವು ಅವ್ರನ್ನ ಚಾಲೆಂಜ್ ಮಾಡ್ಬೋದು. ಅವ್ರು ಇಂಗ್ಲೀಷಲ್ಲಿ 4 ಮಾತಾಡಿದ್ರೆ ನೀನು 4 ಮರದ ಹೆಸರು ಹೇಳು ಅಂತ ಹೇಳ್ಬೇಕು, 4 ಪಕ್ಷಿ ಹೆಸರು ಹೇಳು ಅಂತ ಹೇಳ್ಬೇಕು. ಹಾಗಾಗಿ ನೀವು ಈ ರೀತಿಯ ವಿಷಯಗಳನ್ನು ಓದಬೇಕು ಅಂತಿದ್ರೆ ಅದ್ರ ಬಗ್ಗೆ ನಾವು ಹೆಲ್ಪ್ ಮಾಡಿಕೊಡ್ತೇವೆ. ಗೊತ್ತಾಯ್ತಲ್ಲ? ಅದಕ್ಕೇನು ಮಾಡಬೇಕು? PUC ಸೈನ್ಸ್ ಇರೋ ಕಡೆ, ಒಳ್ಳೆ ಕಡೆ ಹಾಸ್ಟೆಲ್ ಇದ್ಕೊಂಡು 2 ವರ್ಷ ಓದಬೇಕು. CET ಪರೀಕ್ಷೆ ಇರುತ್ತೆ, ನೀಟ್ ಪರೀಕ್ಷೆ ಅಂತಿರುತ್ತೆ. ಈ ಪರೀಕ್ಷೆಗಳಲ್ಲಿ ಬರಿಬಹುದು. ನೀವೆಲ್ಲರೂ 10th ಸ್ಟ್ಯಾಂಡರ್ಡ್ ತನಕ ಕನ್ನಡ ಮೀಡಿಯಂನಲ್ಲಿ ಓದಿದ್ರೆ ಅದಕ್ಕೆ ಬೇರೆ ಪ್ರಿಫರೆನ್ಸ್ ಉಂಟು. ನೀವು ರೈತರ ಮಕ್ಕಳಾಗಿದ್ರೆ, ನಮ್ಮ ಕಾಲೇಜಿಗೆ ಸೇರೋದಿದ್ರೆ ನಿಮಗೆ ಬೇರೆ ಎಂಟ್ರೆನ್ಸೇ ಬೇರೆ ರೈತರ ಮಕ್ಕಳಿಗೆ. ಹಾಗಾಗಿ ಸರ್ಕಾರ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಹಾಗಾಗಿ ನೀವು ನಿಮ್ಮ ಜೀವನದ ಕನಸುಗಳನ್ನ ಏನಿದೆ, ಇಷ್ಟೆಲ್ಲ ಕಷ್ಟಪಟ್ಟು ದೂರದಿಂದ ಮಳೆಗಾಲದಲ್ಲಿ
ಇದುಂಟಾ ನಡ್ಕೊಂಡ್ಬರೋ ದಾರಿಲಿ? ಕುಂಬಳು ಏನ್ ಹೇಳ್ತೀರಿ ಇಲ್ಲಿ? ಜಿಗಣೆ ಅಲ್ವಾ? ಅದೆಲ್ಲ ಕಚ್ಚಿಸ್ಕೊಂಡು ಹೊರಗಡೆ ಅವ್ರು ನೋಡ್ಬಿಟ್ರೆ ಅದು ನಿನ್ನ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಗ್ತದಲ್ವಾ? ನೀವು ಅದನ್ನ ಕಚ್ಚಿಸ್ಕೊಂಡ್ರು ಕೂಡ ಶಾಲೆಗೆ ಬರ್ತೀರಿ, ಕೆಸರಲ್ಲಿ ಆಡ್ತೀರಿ ಅಲ್ವಾ? ಸೊ ಇದನ್ನೆಲ್ಲ ಮಾಡಿ ನಿಮಗೆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಕೌಶಿಕ್ ನಾವಿಲ್ಲಿ ಬಂದಿರೋದೇ ಅವನಿಂದಾಗಿ. ಅವನು ಇಂಜಿನಿಯರಿಂಗ್ ಮಾಡಿ ಬೆಂಗಳೂರಿಂದ ಸಪ್ತಗಿರಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ ನಾನು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಅಲ್ಲಿ ಕೆಲಸವನ್ನು ಮಾಡುವುದಾಗಿತ್ತು ಬೆಂಗಳೂರಲ್ಲಿ. ಬಿಟ್ಟು ಬಂದು ಮಡಿಕೇರಿಯಲ್ಲಿ ಅವನದೇ ಒಂದು ಸಂಸ್ಥೆಯನ್ನು ಹುಟ್ಟಾಕೊಂಡು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ ಹೇಳಿದ್ರು ಮಕ್ಕಳು ಕಡಿಮೆ ಇದ್ರು ಈ ಶಾಲೆನೇ ಬೇಕು ಅಂತ ಹೇಳಿ ಅವನು ಡಿಸೈಡ್ ಮಾಡ್ಕೊಂಡು ಬಂದಿದ್ದಾನೆ. ಯಾತಕ್ಕೆ? 4.5 ಎಕರೆ ಜಾಗ ಉಂಟು ಇವರಿಗೆ ಶಾಲೆಗೆ. ಇಲ್ಲಿ ಒಂದಿಷ್ಟು ಹಣ್ಣಿನ ಗಿಡಗಳು ನೆಡಬೇಕು, ಇಲ್ಲೊಂದಿಷ್ಟು ಕೆಲಸ ಮಾಡಬೇಕು. ನಮಗೆ ಯಾರು ಬೇಕಿರೋದು ಇವತ್ತು ಸಮಾಜದಲ್ಲಿ? ಅಂತಹ ಯೂತ್ ಬೇಕು. ಸ್ವಾಮಿ ವಿವೇಕಾನಂದರು ಇದೇ ಮಾತನ್ನು ಹೇಳ್ತಾ ಇದ್ದೀವಿ, ನನಗೆ 100 ಜನ ಯುವಕರನ್ನು ಕೊಡಿ, ನಾನು ಬಲಿಷ್ಠ ಭಾರತವನ್ನು ಕಟ್ತೇನೆ ಅಂತ ಹೇಳ್ತಕ್ಕಂತಹ ಕನಸು. ಹಾಗೆ ಕೌಶಿಕ್ ಇವತ್ತು ಏನು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಅವನ ಜೊತೆಗೆ ನಿಂತಿರ್ತಕ್ಕಂತಹ ಅವನ ತಂಡದ ಸದಸ್ಯರು, ಇವರಿಗೆಲ್ಲ ಆಶ್ರಯವನ್ನು ನೀಡಿರ್ತಕ್ಕಂಥ ಮೇಡಮ್ ಮೇಲೆ ಕೂತಿದ್ದಾರೆ. ಅವ್ರ ಮನೆಯಲ್ಲೇ ಇದ್ದೀರಿ ಅಂತ ಗೊತ್ತಾಯಿತು ನನಗೆ ಮಡಿಕೇರಿಯಲ್ಲಿ. ನಿಮಗೆಲ್ರಿಗೂ ಕೂಡ ಅಭಿನಂದನೆಗಳು. ದುಡ್ಡಿದ್ದು ವ್ಯವಸ್ಥೆ ಇದ್ದು ಏನಾದರೂ ಒಂದು ಮಾಡೋದು ಎಲ್ಲ ಕಡೆ ಯಾರು ಬೇಕಾದ್ರೂ ಮಾಡ್ಬೋದು. ಏನು ಇಲ್ದೇನೆ ಮಾಡ್ತಕ್ಕಂಥದ್ದು. ಜೋಡ್ಪಾಲು ಶಾಲೆಗೆ ಬಂದು 28 ಮಕ್ಕಳು ಅಂತ ಸ್ಕೂಲಿಗೆ ಬಂದು ಕಡಿಮೆ ಟೀಚರ್ಸ್ ಇರೋ ಕಡೆ ನಾವೊಂದು ಕಾರ್ಯಕ್ರಮ ಮಾಡೋದ್ರಲ್ಲಿ ಸಂತೋಷ ನಿಮಗೂ ಹೆಚ್ಚು, ನಮಗೂ ಹೆಚ್ಚು ಅಲ್ವಾ? ಹಾಗಾಗಿ ಈ ಒಂದು ಸಂಸ್ಥೆ ಏನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಕೌಶಿಕ್ ಮತ್ತು ತಂಡದವರಿಗೆ ಅಭಿನಂದನೆಗಳು. ಶಾಲೆಯಲ್ಲಿ ನಾನು ನನ್ನ ಜೀವನದಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಆಗಿದೆ ಯಾರು ಗೊತ್ತಾ? ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸ್. ನಾನು ಮಾಯಗುಡಿ ಶಾಲೆಯಲ್ಲಿ ಓದ್ತಾ ಇದ್ದಾಗ ಯಾರು ಟೀಚರ್ಸ್ ಇದ್ರು ಅವರೇ ನನಗೆ ಅತಿ ಹೆಚ್ಚು ಪ್ರಿಯರು. ಯಾಕೆ? ಹೊಡೆದಿದ್ದಾರೆ, ಈಗ ಹೊಡೆಯೋಗಿಲ್ಲಲ್ಲ ಮೇಡಮ್, ಕೋಲ್ ತೆಗಿಯೋಗೇ ಇಲ್ಲ ಅಲ್ವಾ? ಹೊಸ ಇದ್ರ ಪ್ರಕಾರ ನೀವು ಕೋಲ್ ತೆಗಿಯೋಗೇ ಇಲ್ಲ. ನಾವೆಲ್ಲ ಬೇಕಾದಷ್ಟು ಏಟ್ ತಿಂದಿದ್ದೇವೆ. ಎಷ್ಟು ಏಟ್ ತಿಂದಿದ್ದೇವೆ ಅಂತ ಹೇಳಿದ್ರೆ ಮನೆಗೆ ಹತ್ಕೊಂಡು ಹೋಗಿದ್ದೇವೆ. ಹಾಗಾಗಿ ಈ ಶಾಲೆಯಲ್ಲಿ ಇರ್ತಕ್ಕಂತಹ 3 ಜನ ಟೀಚರ್ಸು, ಅವ್ರ ಜೊತೆಗೆ ಮೇಡಮ್ ಇಂಗ್ಲೀಷ್ ಕಲಿಸ್ಲಿಕ್ಕೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದಿದ್ದಾರೆ ಅವರು, ಇವ್ರಿಗೆಲ್ರಿಗೂ ಕೂಡ ದೊಡ್ಡ ಅಭಿನಂದನೆ. ಯಾಕೆಂತ ಹೇಳಿದ್ರೆ ನಾವು ಕೆಲಸವನ್ನು ಮಾಡೋದು 2 ಮುಖ್ಯ ಕಾರಣಕ್ಕಾಗಿ, ಒಂದು ದುಡ್ಡಿಗಾಗಿ, ಇನ್ನೊಂದು ಸಂತೋಷಕ್ಕಾಗಿ. ಇಲ್ಲಿ ಮಾಡತಕ್ಕಂತಹ ಕೆಲಸದಲ್ಲಿ ಸಂತೋಷ ಹೆಚ್ಚು ಸಿಗ್ತದೆ, ಆದ್ರೆ ಸರ್ಕಾರ ನಮಗೆ ದುಡ್ಡೇನು ಕಡಿಮೆ ಮಾಡಿಲ್ಲ ಅಲ್ವಾ? ಎರಡೂ ಇದೆ ನಮಗೆ ಇವತ್ತು ಪ್ರೈಮರಿ ಸ್ಕೂಲ್, ಸ್ಪೆಷಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ. ಹಾಗಾಗಿ ಎಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೂ, ಅದರಲ್ಲೂ ಜೋಡಪಾಲದಂತಹ ಶಾಲೆ, ಅವ್ರು ಹೇಳ್ತಾ ಇದ್ರು ನಿಮ್ಮ ಅನಾಹುತ ಆದಾಗ ಅವರು ಆಟೋದಲ್ಲಿ ಬಂದು ನಡ್ಕೊಂಡು ಬಂದು ಒಂದೇ ಒಂದು ಮಗು ಇದ್ದಿದ್ದು ಈ ಶಾಲೆಯಲ್ಲಿ. ಇವತ್ತು 1ರಿಂದ 28 ಆಗಿದೆ. ನಾಳೆ ಇನ್ನು ಹೆಚ್ಚು ಮಕ್ಕಳು ಯಾರು ಓದಲಿಕ್ಕೆ ಆಸೆ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ದಯವಿಟ್ಟು ಈ ಶಾಲೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತ ಹೇಳ್ತಾ, ಹಾಗೆ SDMC ಸದಸ್ಯರು ಕೂಡ ಇದ್ದಾರೆ. ಪ್ರಾಬಬ್ಲಿ ನೀವು, ನಾನು ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ, ಹಳೆಯ ವಿದ್ಯಾರ್ಥಿಗಳ ಈ ಶಾಲೆಯಲ್ಲಿ ಓದಿದಂತಹ ಅವ್ರ ಏನು ಸಂಘ ಇದೆ ಅವ್ರನ್ನೊಂದಿಷ್ಟು ಮತ್ತೊಂದ್ಸಲಿ ಇಲ್ಲಿಗೆ ಕರೆಸಿ ಶಾಲೆಗೆ ಏನು ಮುಖ್ಯವಾದಂತಹ ಬೇಡಿಕೆಗಳಿದೆ ಅವೆಲ್ಲವೂ ಕೂಡ ಹಳೆಯ ವಿದ್ಯಾರ್ಥಿಗಳಿಂದನೇ ಬಂದರೆ ಬಹಳ ಸಂತೋಷ ಆಗುತ್ತೆ. ನಾನು ಈ ಮಾತನ್ನು ಯಾವ್ದು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ರಿಟೈರ್ ಆಗಿ 1 ವರ್ಷ ಆಯಿತು. ನಾನು ರಿಟೈರ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕಾಲೇಜ್ನಲ್ಲಿ ನಾನು ಮಾಡಿದ್ದೇನೆ ಅಂತ ಹೇಳಿದ್ರೆ, ಆ ಕಾಲೇಜ್ನಲ್ಲಿ ಎಷ್ಟು ಮಕ್ಕಳು ಓದಿದ್ದಾರೆ? 35 ಬ್ಯಾಚು, ಸುಮಾರು 800 ಜನ ಮಕ್ಕಳು ಓದಿದ್ರು. ಎಲ್ಲರ ಹತ್ರನೂ ದುಡ್ಡು ಕಲೆಕ್ಟ್ ಮಾಡಿ, ನಾವು 20 ಲಕ್ಷ ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿ ಪ್ರತಿ ವರ್ಷ 4 ಮಕ್ಕಳಿಗೆ ಓದಲಿಕ್ಕೆ 25,000 ರೂಪಾಯಿಯ ಒಂದು ಸ್ಕಾಲರ್ಶಿಪ್ ಇಟ್ಟಿದ್ದೇವೆ. ಸೊ ಇವತ್ತು SDMC ಮುಖ್ಯವಾದಂಥ ಕರ್ತವ್ಯ ಟೀಚರ್ಸ್ನ ಇನ್ವಾಲ್ವ್ ಮಾಡಿಕೊಂಡು
ಸರ್ಕಾರ ಕೊಡುತ್ತೆ. ಆದರೆ ಇದ್ರ ಜೊತೆಗೆ ನಾವು ಓದಂತ ಹಳೆ ಶಾಲೆ ಅಂತೇಳಿ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಹೊರಗಡೆ ದೇಶದಲ್ಲಿ ಕೆಲಸ ಮಾಡ್ತಂಥವ್ರು ಇರ್ಬೋದು, ಅವ್ರನ್ನ ಕರೆಸಿ ಈ ಶಾಲೆಯ ಏನು ಬೇಡಿಕೆಗಳಿದೆ. ಮೇಡಮ್, ಇಲ್ಲಿ ಕಂಪ್ಯೂಟರ್ ಇದೆಯಾ ಮಕ್ಕಳಿಗೆ? ಇದೆಯಾ? ಎಷ್ಟು ಸಿಸ್ಟಮ್ಸ್ ಇದೆ? ಯಾರು ಕಂಪ್ಯೂಟರ್? ಅದು ಕಲ್ಮಶ ದಾನಿಗಳು ಕೊಟ್ಟಿದ್ರು ಸರ್. ದಾನಿಗಳು ಈಗ ಅವರು ಕಂಪ್ಯೂಟರ್ ಕೊಟ್ಟಿದ್ದಾರೆ. ಮತ್ತೆ ಈ ವರ್ಷದ ಮಕ್ಕಳಿಗೆ ಬುಕ್ಸ್, ಬ್ಯಾಗ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಈಗ ನನಗೇನಾಗುತ್ತೆ ಅಂದ್ರೆ, ಈ ಬುಕ್ಸ್ ಬ್ಯಾಗ್ ಜೊತೆಗೆ ಅವ್ನು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತವ್ರಿಗೆ ಕಂಪ್ಯೂಟರ್ದು ಒಂದಿಷ್ಟು ಈಗಲೇನೆ ನಾವು ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅವ್ರಿಗೂ ಒಂದು ಒಳ್ಳೆ ಇಂಟ್ರೆಸ್ಟ್ ಆಗ್ತದೆ. ಸೊ ಈ ರೀತಿ ಬೇಡಿಕೆ ಇದೆ ಸರ್, ಸೈನ್ಸ್ ಕಂಪ್ಯೂಟರ್ ಬೇಕು ಅಂತ ಹೇಳಿ ಅಧ್ಯಕ್ಷರಿದ್ದಾರೆ SDMC ಅವರು ಮಾಡಿ. ಅದಕ್ಕಾಗಿ SDMC ಅವರು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಬೇಕಾದಷ್ಟು ಈ ಶಾಲೆಯಲ್ಲಿ ದೊಡ್ಡ ದೊಡ್ಡ ಕೆಲಸದಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರನ್ನ ಕೇಳಿದ್ರೆ ಆಗೋದಿಲ್ಲ ಅಂತ ಅವ್ರು ಹೇಳೋದಿಲ್ಲ. ನಮ್ಮ ಊರಿನ ಶಾಲೆಗೆ ಮಾಡಲಿಕ್ಕೆ ಯಾರು ಹಿಂದಕ್ಕೆ ನಿಲ್ಲೋದಿಲ್ಲ. ಪ್ರಯತ್ನವನ್ನು ಮಾಡಿ. ನೀವು ದಯವಿಟ್ಟು ನಿಮ್ಮ ಬೇಡಿಕೆಗಳು ಶಾಲೆಗೆ ಏನೇನಿದೆ ಅದನ್ನು ಲಿಸ್ಟ್ ಮಾಡಿ. CRP ಅವರು ಕೂಡ ಇಲ್ಲೇ ಇದ್ದಾರೆ. ಓಕೆ, ನಾವು ಆ ಬೇಡಿಕೆನ ಯಾವ ರೀತಿ, ಕೌಶಿಕ್ ಕೂಡ ಈಗ ಜೊತೆಗೆ ಸೇರ್ಕೊಂಡಿದ್ದಾನೆ ಅಲ್ವಾ, ಅವನು ಸುತ್ತಲ ವಾತಾವರಣವನ್ನು ಅವನು ಒಳ್ಳೇದು ಮಾಡಿಕೊಡ್ತಾನೆ. ಶಾಲೆಗೆ ಬೇರೆ ಬೇಡಿಕೆಗಳು, ಕಂಪ್ಯೂಟರ್ಗಳಲ್ಲಿ, ಇನ್ನೊಂದರಲ್ಲಿ ಮಕ್ಕಳಿಗೆ ಕಲಿಕೆಗೆ ಏನು ಬೇಕು ಅದನ್ನು ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ದಯವಿಟ್ಟು ನಿಮ್ದು ಏನಾದ್ರು ಪ್ರಶ್ನೆಗಳಿದ್ರೆ ನಾನು ಇಷ್ಟೊತ್ತು ಮಾತಾಡ್ತೀನಿ. ಪೇರೆಂಟ್ಸ್, ತಾಯಂದಿರು ಭಾಳಷ್ಟು ಜನ ಬಂದಿದ್ದೀರಿ. ನಿಮ್ಮ ಮಗು ಇದೆಯಾ ಅಲ್ಲಿ? ಯಾರು? ಹೌದಾ? ನೀವೇನು ಮಾಡ್ತೀರಿ? ಏನು ಕೆಲಸ ಮಾಡ್ತೀರಿ? ಓಕೆ. ಸೊ ಮಗ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕಂತಿದ್ದಾನೆ, ಓದಿಸ್ತೀರಾ? ಟ್ರೈ ಮಾಡೋದಲ್ಲ, ಅವನು ಓದಬೇಕು ಅಂತ ಹೇಳ್ತಾ ಇದ್ದಾನೆ. ಅವನು ನಿಮ್ಮ ಜವಾಬ್ದಾರಿ ಅಷ್ಟೇ. ಕಷ್ಟಪಟ್ಟಾದ್ರು ಅವನು ಇಷ್ಟಪಟ್ಟು ಓದ್ತೀನಿ ಅಂತ ನೀವು ಕಷ್ಟಪಟ್ಟು ಅವನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿಸ್ಬೋದು. ಎಲ್ಲಿ? ಹತ್ತಿರದಲ್ಲಿ ಕಾಲೇಜಲ್ಲಿ ಉಂಟು ಸರ್ಕಾರದ್ದು. ಸುಳ್ಯದಲ್ಲಿ ಸರ್ಕಾರಿ ಕಾಲೇಜ್ ಉಂಟಾ ಇಂಜಿನಿಯರಿಂಗ್? ಇಲ್ಲ. ಕುಶಾಲನಗರದಲ್ಲಿ ಸರ್ಕಾರದ ಕಾಲೇಜ್ ಉಂಟು, ಫ್ರೀ. ಕುಶಾಲನಗರದಲ್ಲಿ ಹಾಸ್ಟೆಲಲ್ಲೇ ಇದ್ಕೊಂಡು ನಮ್ಮ CRP ಮೇಡಮ್ ಇದ್ದಾರೆ. ಕುಶಾಲನಗರದಲ್ಲಿ ಸರ್ಕಾರಿ ಕಾಲೇಜ್ ಉಂಟಲ್ಲ ಇಂಜಿನಿಯರಿಂಗ್, ಇದೆಯಲ್ಲ. ಮೆಕ್ಯಾನಿಕಲ್ ಇಂಜಿನಿಯರ್ ಎಲ್ಲಿರ್ತದೆ? ಯಾವುದು ಖರ್ಚಿಲ್ಲದೇನೆ ಅಲ್ಲಿ ನೀವು ಓದಿಸ್ಬೋದು. ಹಾಗಾಗಿ ಏನು ತಾಯಂದಿರಿದ್ದೀರಿ, ನನಗೆ ನನ್ನ ಜೀವನದಲ್ಲಿ ಮೊದಲನೇ ಟೀಚರ್ ಯಾರು? ತಾಯಿ. ನನಗೆ ಇಂಗ್ಲಿಷ್ ಕಲಿಸಿದ್ದು ಫಸ್ಟ್ ಸ್ಟ್ಯಾಂಡರ್ಡಿಂದ. ನಾನು ಆಗ ಸ್ಕೂಲಲ್ಲಿ ಇಂಗ್ಲಿಷ್ ಇರಲಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂಗ್ಲಿಷ್ ಬುಕ್ ತಂದು ಇಂಗ್ಲಿಷ್ ಕಲಿಸಿದ್ರೆ ನನ್ನ ತಾಯಿ. ಹಾಗಾಗಿ ನಿಮ್ಮಲ್ಲಿ ಬಹಳ ಜನರಿಗೆ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಟೈಮ್ ಇಲ್ಲ, ನೀವೆಲ್ಲ ಕೆಲಸ ಮಾಡ್ತಕ್ಕಂಥವ್ರು. ಆದರೆ ಮಕ್ಕಳ ಆಸೆ ಏನಿದೆ ಅದನ್ನು ಪೂರೈಸುವಂಥಲ್ಲಿ ನೀವು ಪ್ರಯತ್ನವನ್ನು ಪಡಲೇಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಅದು ಇವತ್ತು ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಹಣವನ್ನು ನಿಮಗೆ ಉಳಿತಾಯ ಮಾಡುತ್ತಾ ಇದೆ. ಆ ದುಡ್ಡಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಕೊಡಿಸುವಂತಹ ಒಂದು ವ್ಯವಸ್ಥೆ ಕೂಡ ಆಗಬೇಕು. ನಿಮಗೆ ವಿಷಯಗಳು ಗೊತ್ತಿಲ್ಲದೆ ಇದ್ರೆ, ಮಕ್ಕಳಿಗೆ ಈ ರೀತಿ ಆಸೆ ಇದೆ ಅಂತ ಆದರೆ ಟೀಚರ್ಸ್ ಅಂದ್ರೆ ಬಂದು ಮಾತಾಡಿ, ಅವ್ರು ನಿಮಗೆ ಹೇಳ್ಕೊಡ್ತಾರೆ ಎಲ್ಲಿಗೆ ಹೋಗಬೇಕು, ಏನು ಹೋಗಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ನಿಮಗೆ ವಿದ್ಯಾಭ್ಯಾಸ ಸಿಕ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮಕ್ಕಳಿಗೆ ನೀವು ದೊಡ್ಡ ಆಸೆ ಏನಿರುತ್ತೆ, ಅವರೊಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಅವರು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂತ ಆಸೆ ಇರುತ್ತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ದೇಶದಲ್ಲಿ ಯಾರಾದ್ರೊಬ್ರು ಕೆಲಸ ಮಾಡಬೇಕು ಅಂತಿದ್ರೆ ಕೆಲಸ ಇದ್ದೇ ಇದೆ. ಸರ್ಕಾರನೇ ಕೆಲಸ ಕೊಡಬೇಕು ಅಂತಿಲ್ಲ, ಕೆಲಸ ಇದ್ದೇ ಇದೆ. ನೀವು ಅದಕ್ಕೆ ತಯಾರಾಗಿದ್ದೀರಾ ಅಂತ ನೀವು ಯೋಚನೆ ಮಾಡ್ಬೇಕಷ್ಟೆ. ಎಲ್ಲರಿಗೂ ಯಾರಿಗೆ ಇವತ್ತು ದುಡಿಯುವಂತ ಶಕ್ತಿ ಇದೆ ಅವರಿಗೆ ನಮ್ಮ ಭಾರತದಲ್ಲಂತೂ ಕೆಲಸ ಇದ್ದೇ ಇದೆ. ಹಾಗಾಗಿ ನೀವು ಓದಿದ ಮಟ್ಟಕ್ಕೆ ಅದು ಸರಿಯಾದಂಥ ಕೆಲಸ ಸಿಗ್ತದೆ. ಓದಿ ತಂದೆ ತಾಯಂದಿರಿಗೂ ಕೂಡ ಬಂದಿರತಕ್ಕಂಥವರಿಗೆ ನಮ್ಮ ಅಭಿನಂದನೆಗಳು. ಹಾಗಾಗಿ ಜೋಡುಪಾಲದಂತಹ ನೂರಾರು ಸರ್ಕಾರಿ ಶಾಲೆಗಳು ಇವತ್ತು ಏನು ರಾಜ್ಯ ಸರ್ಕಾರ, ರಾಷ್ಟ್ರ ಸರ್ಕಾರ, ಭಾರತ ಸರ್ಕಾರ ಮಾಡಿದ ವ್ಯವಸ್ಥೆ, ಇದರಲ್ಲಿ ಓದಿದಂತಹ ಮಕ್ಕಳು ದೊಡ್ಡ ಕೆಲಸ ಮಟ್ಟಕ್ಕೆ ಹೋಗಿದ್ದಾರೆ. ನೀವೆಲ್ಲರೂ ಕೂಡ ದೊಡ್ಡ ದೊಡ್ಡ ಕನಸನ್ನ ಕಾಣಬೇಕು. ಆ ಕನಸಿಗೆ ಸರಿಯಾದಂತಹ ಪ್ರಯತ್ನವನ್ನು ಮಾಡಿಕೊಂಡು ಜೀವನದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಕೌಶಿಕ್ ಮತ್ತು ಅವ್ರ ತಂಡದವರಿಗೆ ಮತ್ತು ಎಲ್ಲ ವೇದಿಕೆ ಮೇಲಿರ್ತಕ್ಕಂತಹ
ಟೀಚರ್ಸ್ಗೆ, SDMC ಸದಸ್ಯರಿಗೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳು. ಧನ್ಯವಾದಗಳು.